ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಡಾ ಫೀಡ್ಬ್ಯಾಕ್ನ ತಿಳಿಸ್ತಾ ಇದ್ದೀನಿ. ಕಸ್ಟಮರ್ ಫೀಡ್ಬ್ಯಾಕು, ಜೆನ್ಯೂನ್ ಫೀಡ್ಬ್ಯಾಕು. ಯಾಕೆಂದರೆ ನಾನು ಸಡನ್ನಾಗಿ ರೋಡಲ್ಲಿ ಹೋಗ್ತಾ ಇದ್ದಾಗ ನನಗೆ ಸಿಕ್ಕಂಥ ಕಸ್ಟಮರು. ಸೊ ಅವರು ತುಂಬ ಅರ್ಜೆಂಟ್ ಇದ್ದರು, ಆದರೂ ಸಹ ಅವ್ರನ್ನ ನಿಲ್ಲಿಸಿ ನಾನು ಮಾತಾಡಿಸ್ದೆ. ಅವರ ಅನುಭವನ ಹೇಳ್ಕೊಂಡ್ರು. ತೊಗೊಂಡು ಎಷ್ಟು ದಿನ ಆಯಿತು, ಹೇಗೆ ಅನ್ನಿಸ್ತು, ಎಷ್ಟು ದಿನ ಆಯಿತು ಬುಕ್ಕಿಂಗ್ ಮಾಡಿ, ಅದೆಲ್ಲ ಅವ್ರನ್ನ ಶೇರ್ ಮಾಡಿಕೊಂಡ್ರು. ಅದಕ್ಕಿಂತ ಮುಂಚೆ ನಾನು ವಿಡಾ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಬೇಸಿಕ್ಕಾಗಿ ವಿಡಾ ನೀವು ನೋಡ್ತಾ ಇರ್ಬೋದು. ನೀವು ನೋಡಲಿಕ್ಕೆ ಇದು ಒಂದು ಹೀರೋ ಕಂಪನಿಯ ವಿಡಾ V1 ಎಲೆಕ್ಟ್ರಿಕಲ್ ಸ್ಕೂಟರು. ಸೊ ಇದು ನಿಮಗೆ ಫ್ರಂಟ್ ಲುಕ್ಕಲ್ಲಿ ನೋಡ್ತಾ ಇದ್ರಲ್ವಾ. ಸೊ ಫ್ರಂಟ್ ಲುಕ್ಕಲ್ಲಿ ನೋಡ್ತಾ ಇದ್ದರೆ ನಿಮಗೆ LED ಸ್ಟ್ರೈಪ್ಸ್ ಬರುತ್ತೆ. ಸೊ LED ಸ್ಟ್ರೈಪ್ಸು ಒಂದು ಈ ಡಿಸೈನಲ್ಲಿ LED ಸ್ಟ್ರೈಪ್ಸ್ ಬರುತ್ತೆ. ಸೊ ಮತ್ತೆ ಅವೆರಡರ ಮಧ್ಯದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಪ್ರೊಜೆಕ್ಟ್ ಲೈಟು, ನಿಮಗೆ LED ಪ್ರೊಜೆಕ್ಟ್ ಲೈಟ್ ಕಾಣಿಸ್ತಾ ಇದೆ. ಸೊ ನಿಮಗೆ ಇದು ನೈಟ್ ಟೈಮ್ ಅಂತೂ ತುಂಬ ಐ ಬೀಮು ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಲೈಟ್ಸ್ ಎಲ್ಲ. ಸೊ ನೆಕ್ಸ್ಟು ನಿಮಗೆ ಇಲ್ಲಿ ಸ್ವಿಚಸ್ ನೋಡ್ತಾ ಇರ್ಬೋದು. ತುಂಬ ಸ್ವಿಚಸ್ ಇದೆ ಲೆಫ್ಟು ಮತ್ತು ರೈಟಲ್ಲಿ, ತುಂಬ ಕೀ ಸ್ವಿಚಸ್ ಇದೆ. ನೀವೀಗ ಲೆಫ್ಟಲ್ಲಿ ನೀವು ನೋಡ್ತಾ ಇದ್ರಲ್ಲ, ಸೊ ಇಲ್ಲಿ ನಿಮಗೆ ಪಾರ್ಕಿಂಗ್ ಸ್ವಿಚ್ ಇದೆ, ಪಾರ್ಕಿಂಗ್ ಮೋಡ್ಗೆ ಹಾಕುವಂಥದ್ದು. ಅದು ಬಿಟ್ಟರೆ ನಿಮಗೆ ಇಲ್ಲಿ ಆರನ್ ಇದೆ, ಆರನ್ ಸ್ವಿಚಸ್ ಇದೆ. ಮತ್ತು ಇನ್ನು ನಿಮಗೆ ಇಂಡಿಕೇಟರ್ ಸ್ವಿಚಸ್ ಇದೆ, ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್ ಸ್ವಿಚಸ್ ಇದೆ. ಅದ್ರ ಜೊತೆಗೆ ಪಾಸಿಂಗ್ ಲೈಟು ಇದೆ. ಇನ್ನು ನಿಮಗೆ ರೈಟ್ ಸ್ವಿಚಸ್ಗೆ ಹೋದಾಗ ಇಲ್ಲಿ ನಿಮಗೆ ಮೇಯ್ನ್ ಏನಪ್ಪ ಅಂದರೆ ಮೋಡ್ನ ಚೇಂಜ್ ಮಾಡಲಿಕ್ಕೆ ಸ್ವಿಚಸ್ನ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ಆನ್ ಆ್ಯಂಡ್ ಆಫ್ ಸ್ವಿಚಸ್ಸು, ಪ್ಲಸ್ ಅದ್ರ ಜೊತೆಗೆ ಇನ್ನೊಂದು ಸ್ವಿಚಸ್ ಇದೆ, ಎಮರ್ಜೆನ್ಸಿ ಅಲರ್ಟ್ ಸ್ವಿಚ್ ಅಂತ. ಈ ಸ್ವಿಚ್ ಏನಪ್ಪ ಅಂದರೆ, ಈ ವಿಶೇಷತೆ ಏನಪ್ಪ ಅಂದರೆ, ಈ ಫೀಚರು ಯಾವ ಗಾಡಿನಲ್ಲೂ ಇಲ್ಲದೆ ಇರ್ತಕ್ಕಂಥ ಫೀಚರ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನೀವು ಏನಾದರೂ ಕಾಂಟ್ಯಾಕ್ಟ್ ನಂಬರ್ನ ಸೊ ನಿಮ್ಮ ಗೊತ್ತಿರೋರಿಗೆ ಅಂದರೆ ಬ್ರದರ್ಸ್ ಆಗ್ಬೋದು, ನಿಮ್ಮ ಮನೆಯವ್ರಿಗೆ ಯಾರಿಗಾದರೂ ಕಾಂಟ್ಯಾಕ್ಟ್ ಲಿಂಕ್ ಮಾಡಿದ್ರೆ ಈ ಗಾಡಿಗೆ, ಸೊ ನೀವು ಎಮರ್ಜೆನ್ಸಿ ಪರ್ಪಸಲ್ಲಿ ಎಲ್ಲಾದರೂ ಅಪಾಯದಲ್ಲಿ ಇದ್ದೀರಾ ಅಂತ ಗೊತ್ತಾದರೆ ಈ ಸ್ವಿಚಸ್ನ ಒತ್ತಿದ್ರೆ ಸೊ ನಿಮಗೆ ನೀವೆಲ್ಲಿದ್ದೀರಾ, ಎಲ್ಲಿ ಲೊಕೇಶನ್ನು ಅಂತ ಒಂದು ಅವ್ರಿಗೆ ಅಲರ್ಟು SMS ಹೋಗುತ್ತೆ ವಿತ್ ಲೊಕೇಶನು. ಸೊ ಈ ಥರ ಒಂದು ಫೀಚರು ತುಂಬ ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಆ ಒಂದು ಸ್ವಿಚಸ್ ಇಲ್ಲಿದೆ. ಇನ್ನು ನೀವು ಬ್ಯಾಕ್ ಸೈಡ್ ನೋಡ್ತಾ ಇದ್ದರೆ ಇಲ್ಲೂ ಅಷ್ಟೇ ಸುಮ್ಮನೆ LED ಸ್ಟ್ರೈಪ್ಸು ಕಾಣಿಸ್ತಾ ಇದೆ, ನೋಡ್ತಾ ಇದ್ದಾರೆ. ಮತ್ತು ಇಂಡಿಕೇಟರ್ಸು, ಲೆಫ್ಟು ರೈಟು ಇಂಡಿಕೇಟರ್ಸು, ಮತ್ತು ಟೈ ಲ್ಯಾಂಪು, ಸೊ ಎಲ್ಲ ಇದೆ. ಮತ್ತು ಇನ್ನು ನೀವು ಇಲ್ಲಿ ಮೋಟರ್ನ ನೋಡ್ತಾ ಇದ್ದೀರಲ್ಲ, ಸೊ ಈ ಮೋಟರ್ ಬಂದು ಯಾವುದೇ ರೀತಿ ಸೆಂಟ್ರಲ್ಲಿ ಮೌಂಟ್ ಆಗಿಲ್ಲ. ಇದೊಂಥರ ವೀಲ್ಗೆ ಅಟ್ಯಾಚ್ಡ್ ಮೋಟರ್ ಅಂತಲೇ ಹೇಳ್ಬೋದು. ಇದು ನೀವು ಇಲ್ಲಿ ಫ್ರಂಟ್ ನೋಡಿದ್ರೆ ನಿಮಗೆ ಇಲ್ಲಿ ಬ್ಯಾಟ್ರಿನ ಇಲ್ಲಿ ಮೌಂಟ್ ಮಾಡಿರ್ತಾರೆ. ಇಲ್ಲಿ 2 ಥರದ ಬ್ಯಾಟ್ರಿ ಇದೆ. 2 ಬ್ಯಾಟ್ರಿನೂ ನಿಮಗೆ ಚಾರ್ಜ್ ಮಾಡಿದ್ರೆ ನಿಮಗೆ 120 ಕಿಲೋಮೀಟ್ರ್ 130 ಕಿಲೋಮೀಟ್ರ್ ಬರುತ್ತೆ ಅಂತ ಕಂಪ್ನಿಯವರು ಹೇಳಿದ್ದಾರೆ. ಸೊ ಅದನ್ನು ನೋಡೋಣ ಪ್ರಾಕ್ಟಿಕಲಿ ಎಷ್ಟು ಬರುತ್ತೆ, ಸೊ ಅವರಿಗೆ ಬರ್ತಾ ಇದೆಯಾ ಇಲ್ವಂತ ಅವ್ರಿಂದ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಈ ಬ್ಯಾಟ್ರಿನ ಬೇರೆ ಕಡೆ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು. ಯಾಕೆಂದರೆ ಇದು ಸ್ವಾಪಬಲ್ ಬ್ಯಾಟ್ರಿ ಆಗಿರೋದ್ರಿಂದ ಎತ್ಕೊಂಡು ಬ್ಯಾಟ್ರಿ ಚಾರ್ಜ್ ಮಾಡೋದ್ರಿಂದ ಇದು ನಿಮಗೆ ಒಂದು ಬ್ಯಾಟ್ರಿನ ಬೇರೆ ಕಡೆ ಚಾರ್ಜ್ ಮಾಡಿಕೊಂಡು ನೀವು ಗಾಡಿನ ಹಾಕ್ಕೋಬೋದು ಎಮರ್ಜೆನ್ಸಿ ಪರ್ಪಸಲ್ಲಿ. ಸೊ ಆ ಥರ ಒಂದು ಫೀಚರ್ಸು ಇದರಲ್ಲಿ ಇದೆ. ಸೊ ಅದು ಇಷ್ಟು. ಡಿಸ್ಪ್ಲೇ ನೋಡ್ತಾ ಇದ್ದಾರಲ್ಲ, TFT ಡಿಸ್ಪ್ಲೇ. ಸೊ ಇದು ಒಂದು 7 ಇಂಚಸ್ TFT ಡಿಸ್ಪ್ಲೇ. ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ರೀಡಿಂಗ್ ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಓಡಿಸಿದ್ರೆ ಮತ್ತು ಎಷ್ಟು ಕಿಲೋಮೀಟ್ರ್ ಟ್ರಿಪ್ A ಟ್ರಿಪ್ B ಇದು ತೋರಿಸುತ್ತೆ. ಅದ್ರ ಜೊತೆಗೆ ಎಷ್ಟು ರೇಂಜ್ ಓಡಿಸ್ಬೋದು, ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ, ಸೊ ಇದನ್ನೆಲ್ಲ ತೋರಿಸುತ್ತೆ. ಅದ್ರ ಜೊತೆಗೆ ನಾವಿಗೇಷನ್ಸ್ ತೋರಿಸುತ್ತೆ. ಇಷ್ಟೆಲ್ಲ ಫೀಚರ್ ಇದೆ, ನಾವಿಗೇಷನ್ಸು ಎಲ್ಲ ಥರದ್ದು ಫೀಚರ್ಸ್ ಇದೆ. ಇದು ಬೇಸಿಕ್ ಇನ್ಫಾರ್ಮೇಷನು. ಸೊ ನೀವು ಇದು ವಿಡಾ V1 ಬಗ್ಗೆ. ಸೊ ಇದಾದಮೇಲೆ ನಾವು ಕಸ್ಟಮರ್ನ ತಿಳ್ಕೊಳ್ಳೋಣ. ಸೊ ಹೆಂಗಿದೆ, ಅವರಿಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಸೊ ಬನ್ನಿ ಸರ್. ಇದು ಜಸ್ಟ್ 10 days ಆಗಿದೆ. ಅಂಡ್ ಗಾಡಿ ಪರ್ಫಾರ್ಮೆನ್ಸ್ ವೈಸ್ ಫಸ್ಟ್ ಕ್ಲಾಸ್ ಆಗಿದೆ. ಪಿಕಪ್ ಆಗಲಿ, 2 ರಿಮೂವಬಲ್ ಬ್ಯಾಟ್ರಿ ಇದೆ, ಅಂಡ್ ಆಟೋಮೆಟಿಕ್ ಸೆನ್ಸರ್ ಇದೆ, ಲಾಕಿಂಗ್ ಇದೆ, ಅಂಡ್ ಆಲ್ ದಿಸ್ ಥಿಂಗ್ ಬಯೋಮೆಟ್ರಿಕ್ ಇದೆ. ಇದರದು ಎವ್ರಿಥಿಂಗ್ ಆನ್ ದ ಸ್ಕ್ರೀನ್ ಇದೆ. ಮೊಬೈಲ್ದಿಂದ ಕನೆಕ್ಟಿವಿಟಿ ಇದೆ, ಆನ್ ಆಫ್ ಎವ್ರಿಥಿಂಗ್ ಎಲ್ಲ ಇದೆ. ಆ್ಯಂಡ್ ಪಿಕಪ್ ತುಂಬ ಸ್ಪೀಡಾಗಿ ಇರುತ್ತೆ. ಸ್ಟಾರ್ಟಿಂಗ್ 0ದಿಂದ 40ಗೆ ಸ್ಪೀಡು. ಆ್ಯಂಡ್ ಡಿಫ್ರೆಂಟ್ ಮೋಡ್ಸ್ ಇದೆ, ರೈಡು ಆ್ಯಂಡ್ ಎಕಾನಮಿ ಮೋಡು, ಸ್ಪೋರ್ಟ್ಸ್ ಮೋಡು. ಆ್ಯಂಡ್ ಸೇಮ್ ನಮ್ಮದು 4-wheeler ವೆಹಿಕಲ್ ಹೆಂಗಿರುತ್ತೆ ಅದೇ ಥರ ರಿಮೋಟ್ ಕೀ ಇದೆ. ಆ್ಯಂಡ್ ಲೈಟ್ಸ್ದು ಹೈ ಬೀಮ್, ಲೋ ಬೀಮ್ ಅದೆಲ್ಲ ಇದೆ. ಆ್ಯಂಡ್ ಇದರಲ್ಲಿ SOS ಫೆಸಿಲಿಟೀಸು ಇದೆ, ವೇರ್ ವಿ ಕ್ಯಾನ್ ಗಿವ್ 2 ನಂಬರ್ಸ್. 2 ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಗಾಡಿ ಎಲ್ಲಿದೆ, ಏನಾದರೂ ಬಿತ್ತು, ಆಕ್ಸಿಡೆಂಟ್ ಆಯಿತು ಏನಾದರೂ, ಅದರಲ್ಲೇ ಇದೆ. ಆ್ಯಂಡ್ ರಿವರ್ಸ್ ಮೋಡ್ ಇದೆ ಇದರಲ್ಲೇ. ಆ್ಯಂಡ್ ಆಲ್ ಓವರ್ ಸ್ಪೇಷಿಯಸ್ ಇದೆ. ಡಿಕ್ಕಿ ತುಂಬ ಚೆನ್ನಾಗಿದೆ. ಡಿಕ್ಕಿಯೆಲ್ಲ ಆರಾಮಾಗಿ 2 ಹೆಲ್ಮೆಟ್ ಇಡ್ಬೋದು, ಬ್ಯಾಟ್ರಿ ಇಡ್ಬೋದು. ಆ್ಯಂಡ್ ಚಾರ್ಜಿಂಗ್ 0 to 80 is around 5.5 hours, and 0 to 100 is around 7 hours.
ಸೊ ಆಲ್ ಓವರ್ ತುಂಬ ಚೆನ್ನಾಗಿದೆ ಗಾಡಿ. ಸರ್ ಎಷ್ಟು ರೇಂಜ್ ಬರುತ್ತೆ ಅಂತ ಹೇಳಿದ್ರು, ಅದರ ಫುಲ್ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು? 120 ಕಿಲೋಮೀಟರ್ಸ್ ಓಡಿಸ್ಬಹುದು. 120 ಕಿಲೋಮೀಟರ್ ನೀವು ಪ್ರಾಕ್ಟಿಕಲಿ ಓಡಿಸಿದ್ದೀರಾ? ಯಾ, ಪ್ರಾಕ್ಟಿಕಲ್ ಆಗಿ ಓಡಿಸಿದ್ದೀನಿ. ಓಕೆ, ಎರಡು ಬ್ಯಾಟ್ರಿಯಿಂದ ಸೇರಿ? 2 ಬ್ಯಾಟ್ರಿಯಿಂದ ಸೇರಿ. ಓಕೆ ಓಕೆ. ಸೊ ಚೆನ್ನಾಗಿದೆ. 120 ಕಿಲೋಮೀಟರ್ ಅಲ್ಲ? 120 ಕಿಲೋಮೀಟರ್ ಎಕೋ ಮೋಡಲ್ಲಿ. ಎಕೋ ಮಾಡಲ್ಲಿ. ಓಕೆ, ರೈಡ್ ಮೋಡ್ ಅಂದ್ರೆ ಒಂದು 80 ಬರುತ್ತೆ. ರೈಡ್ ಮೋಡಲ್ಲೇ ಸ್ವಲ್ಪ ಕಮ್ಮಿ ಆಗ್ಬೋದು, ಬಟ್ ಟ್ರೈ ಮಾಡಿಲ್ಲ. ಎಕೋ ರೈಡ್ ಎರಡು ಓಡಿಸ್ತೀನಿ, ಕೆಲವು ಟೈಮ್ ಸ್ಪೋರ್ಟ್ಸು ಓಡಿಸ್ತೀನಿ, ಎಲ್ಲ ಮಿಕ್ಸ್ ಮಾಡ್ತೀನಿ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲೇ ಎಕೋ ಅಲ್ಲೇ ಓಡಿಸುವಾಗ ಅರೌಂಡ್ 120 ಬಂತು. 120 ಬಂತು. ಹಾಂ, ಓಕೆ, ಎಷ್ಟು ಪ್ರೈಸ್ ಆಯ್ತು ಸರ್ ನಿಮಗೆ? ಅರೌಂಡ್ ಇದು ಹೈ ಎಂಡ್ ಮಾಡೆಲ್ ಇದೆ, ಅರೌಂಡ್ 163 ಬಿತ್ತು. 163. ಎಸ್. ಓಕೆ, ಎಷ್ಟಾಯ್ತು ತಗೊಂಡು? ಆಲ್ಮೋಸ್ಟ್ 10 ಡೇಸ್ ಆಗಿದೆ ನನಗೆ ಡೆಲಿವರಿ ಬಂದು. 10 ಡೇಸ್ ಆಗಿದೆ. ಯಾವ ಎಷ್ಟು ಬುಕ್ ಮಾಡಿ ಎಷ್ಟು ಆಗಿತ್ತು? 2 ಮಂತ್ಸ್ ಆಗಿದೆ. 2 ಮಂತ್ಸಿಗೆ ಬರುತ್ತಾ? ಎಸ್ 2 ಮಂತ್ಸ್ ಇವಾಗ ಬುಕ್ ಮಾಡಿದ್ರೆ ಒಂದು 2 ಮಂತ್ಸ್ 3 ಮಂತ್ಸ್ ಇಲ್ಲಿ ಬಂದ್ಬಿಡುತ್ತೆ. ಬಂದ್ಬಿಡುತ್ತೆ. ಓಕೆ, ಹಿಂಗೆ ಸರ್ ಹ್ಯಾಪಿನಾ? ಓಕೆನಾ? ಎಸ್, ವೆರಿ ಹ್ಯಾಪಿ ಸರ್, ವೆರಿ ಹ್ಯಾಪಿ. ಓಕೆ, ಕಂಪನಿ ವೈಸ್ ಮಾತಾಡೋಂಗಿಲ್ಲ? ಏನು ಮಾತಾಡಂಗಿಲ್ಲ. ಸ್ಟಾಪ್ ಇಷ್ಟು? ಎಲ್ಲ ವೈಫೈದಿಂದ ಕನೆಕ್ಟ್ ಆಗಿದೆ, ಮ್ಯಾಪು ಎಲ್ಲ ಬಂದ್ಬಿಡುತ್ತೆ ಇದರಲ್ಲೇ. ಓಕೆ ಸರ್, ಥ್ಯಾಂಕ್ ಯು. Thank you. ಹ್ಯಾಪಿ ಆಗಿದೆ? ಎಸ್ ವೆರಿ ಹ್ಯಾಪಿ. ಅಮೌಂಟ್ ಕೊಟ್ಟಿದ್ದಕ್ಕೆ ವರ್ತ್ ಅನ್ಸುತ್ತೆ? ವರ್ತ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲೇ ನಾವು ಆಫ್ ಮಾಡ್ಬೋದು ಗಾಡಿಗೆ. Okay. ಆ್ಯಂಡ್ ಇದರಲ್ಲೇ ನಮಗೆ ಡಿಫ್ರೆಂಟ್ ಇದು ಬರುತ್ತೆ, ಎಷ್ಟು ಕಿಲೋಮೀಟರ್ ಏನು ಹೋಗಿದ್ದೀವಿ ಅಂದರೆ ವಿ ಕ್ಯಾನ್ ಚೆಕ್. ಇಲ್ಲೇ ಮಾಡ್ಬೋದು ಕೈಯಲ್ಲಿ, ಬಟ್ ಇಲ್ಲೂ ಬಟನ್ನು ಇದೆ. ಸೊ ಟೋಟಲಿ ಗೊತ್ತಾಗುತ್ತೆ, ಡೇಟು, ಟೈಮು, ಟೆಂಪ್ರೇಚರು. ಸೊ ಈಗ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ಅಂತ ಹೇಳ್ಬೋದಾಗುತ್ತೆ? ಇಲ್ಲಿದೆ 51% ಇದೆ ಎರಡರಲ್ಲೂ. ಓಕೆ, ನೀವು ಇನ್ನು 50 ಕಿಲೋಮೀಟರ್ ಓಡಿಸ್ಬೋದು? ಎಸ್ ಓಡಿಸ್ಬೋದು. ತೋರಿಸ್ತಾ ಇದೆ 51. ಎಸ್. ಅದು ಯಾವ ಮೋಡಲ್ ಓಡಿಸಿದ್ರೆ? ಎಕೋ ಮೋಡಲ್ ಓಡಿಸಿದ್ರೆ? ಎಕೋ ಮೋಡಲ್ಲೇ ಓಡಿಸಿದೆ. ಓಕೆ ಓಕೆ. ರೈಡಲ್ಲೂ ಬರ್ಬೋದು, ಬಟ್ ಟ್ರೈ ಮಾಡಿಲ್ಲ. ಟ್ರೈ ಮಾಡಿಲ್ಲ. ಸೊ ಇದೇನು ODO 126 ಕಿಲೋಮೀಟರ್ ಅಂದರೆ ನಿಮಗೆ ಬರೋದು? 120 ಕಿಲೋಮೀಟರ್ ಓಡಿಸಿದ್ದೀನಿ. ಸ್ಪೀಕರ್ ಎಲ್ಲ ಇದೆಯಾ? ಇದು ಇಲ್ಲ, ಫಾಸ್ಟ್ ಚಾರ್ಜಿಂಗು. ಅಂದರೆ ಫಾಸ್ಟ್ ಚಾರ್ಜಿಂಗ್ ಬರೀ 1 ಅವರಲ್ಲೇ ಆಗುತ್ತೆ, 0 to 100. ಅದು ನಮ್ಮ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನಲ್ಲಿ ಮಾತ್ರ ಮಾಡ್ಬೋದು. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.